ವಿಶೇಷವಾಗಿ ಇವತ್ತು ನಂದಿ ಹಿಲ್ಸಿಗೆ ನಾವು ಇಲ್ಲಿ ಬಂದಿದ್ದೇವೆ. ನಂದಿ ಹಿಲ್ಸಿಗೆ ಯಾತಕ್ಕೆ ಬಂದಿದ್ದೇವೆ ಅಂದರೆ ಇಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. KWJ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ. ನಂದಿ ಹಿಲ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಮಗೆ ಬಹುಶಃ ಭಾಳ ಈ ಗಿರಿಧಾಮಗಳಲ್ಲಿ ನಂದಿ ಹಿಲ್ ಅಂದರೆ ನಂದಿ ಗಿರಿಧಾಮ ಇದೆಯಲ್ಲ, ಭಾಳ ಮುಖ್ಯವಾದ ಗಿರಿಧಾಮ ಇದು. ಇಲ್ಲಿ ಹಿಂದೆ ರಾಜೀವ್ ಗಾಂಧಿಯವರು ಅವರ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸಾರ್ಕ್ ಸಮ್ಮೇಳನವನ್ನು ಮಾಡಿದರು. ಹಲವು ದೇಶಗಳ ಗಣ್ಯರೆಲ್ಲ ಇಲ್ಲಿ ಭಾಗಿಯಾಗಿದ್ದರು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟು. ಇನ್ನೊಂದು, ಮಹಾತ್ಮ ಗಾಂಧೀಜಿಯವರು ಅವರಿಗೆ ಒಂದು ಸಲ ಸ್ವತಂತ್ರ ಚಳುವಳಿಯ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಬರುತ್ತೆ. ಆಗ ದೀರ್ಘಕಾಲವಾಗಿ ಅವರಿಗೆ ವಿಶ್ರಾಂತಿಯನ್ನು ವೈದ್ಯರು ಸಲಹೆ ಮಾಡ್ತಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಬಂದು ನೆಲೆಸಿದ್ದು ಇಲ್ಲಿ 2 ತಿಂಗಳ ಕಾಲ ಇದೇ ನಂದಿ ಹಿಲ್ನಲ್ಲಿ ಇದ್ದರು, ನಂದಿ ಬೆಟ್ಟದ ಒಳಗಡೆ. ಹಾಗೆ ಮತ್ತೊಬ್ಬರು ನಮ್ಮ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಕೂಡ ಈ ನಂದಿ ಹಿಲ್ಗೆ ಬಂದು ಇಲ್ಲಿಯ ಪ್ರಕೃತಿಗೆ ಮನಸೋತಿದ್ದಂಥವ್ರು. ಜೊತೆಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಂದ ಹಿಡಿದು ಅನೇಕ ಸಾಹಿತಿಗಳು, ಗಣ್ಯರು, ದೇಶ ವಿದೇಶದ ಗಣ್ಯರುಗಳು ಇಲ್ಲೆಲ್ಲ ಬಂದಂಥ ಜಾಗ. ಹಾಗಾಗಿ ಪ್ರವಾಸಿಗರನ್ನು ಸದಾ ಸೆಳೆಯುವಂಥ ಜಾಗ ಇದು. ಆ ಕಾರಣಕ್ಕೋಸ್ಕರ ನಂದಿ ಗಿರಿಧಾಮದಲ್ಲಿ ನಾವು ಈ ಬಾರಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಅನೇಕ ದೇವಸ್ಥಾನಗಳು ಕೂಡ ಇಲ್ಲಿದ್ದಾವೆ. ಟಿಪ್ಪು ಡ್ರಾಪಿಂದ ಹಿಡಿದು ಅನೇಕ ಬೇರೆ ಬೇರೆ ಗಮನ ಸೆಳೆದಂಥ ಜಾಗಗಳು ಕೂಡ ಇದೆ. ವಿಶೇಷವಾಗಿ ಪ್ರಕೃತಿಯಲ್ಲಿ ಇದಕ್ಕೆ ಮನಸೋಲ್ದವರೇ ಇಲ್ಲ. ಹಾಗಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥದ್ದು ನಂದಿ ಗಿರಿಧಾಮ. ಹಾಗಾಗಿ ಈ ನಂದಿ ಗಿರಿಧಾಮದಲ್ಲಿ ನಮ್ಮ ಇಡೀ ರಾಜ್ಯದ ಎಲ್ಲ ಪತ್ರಕರ್ತರುಗಳು ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿಯ ಸಭೆಯ ಕಾರ್ಯಕ್ರಮದಲ್ಲಿ ಸಭೆಗೆ ಭಾಗವಹಿಸಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ನಂದಿ ಗಿರಿಧಾಮದ ಬಗ್ಗೆ ನೀವು ಬನ್ನಿ, ನಂದಿ ಗಿರಿಧಾಮವನ್ನು ನೋಡಿ ಇಲ್ಲಿಯ ಸೌಂದರ್ಯವನ್ನು ಆಸ್ವಾದಿಸಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.